ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸುವ್ಯವಸ್ಥೆಯಿಂದ ಆಚರಿಸಬೇಕು ಎಂದು ವೃತ್ತಿ ನಿರೀಕ್ಷಕರಾದ ವಸಂತ್ ವಿ ಅಸೋದೆಯವರು ತಿಳಿಸಿದರು. ಮೊಳಕಾಲ್ಮೂರು ಪೊಲೀಸ್ ಠಾಣೆ ಆವರಣದಲ್ಲಿ ಗೌರಿ ಗಣೇಶ ಹಬ್ಬದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವ ಬಗ್ಗೆ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ಮಣ್ಣಿನ ಗಣಪತಿ, ಪರಿಸರ ಸ್ನೇಹ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು. ವಿಸರ್ಜನೆ ವೇಳೆ ಸಾರ್ವಜನಿಕರ ತೊಂದರೆ ಆಗದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು. ಸಂಘಟಕರು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಯನ್ನು ಕೂರಿಸುವ ಮೊದಲೇ ಸಂಬಂಧಪಟ್ಟ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಪೊಲೀಸ್ ಇಲಾಖೆ, ಬೆಸ್ಕಾಂ ಇಲಾಖೆ ಹಾಗೂ ಇದರ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪತ್ರ ಪಡೆಯಬೇಕು. ಸಾರ್ವಜನಿಕ ರಸ್ತೆ ಮತ್ತು ವಾಹನ ಓಡಾಡುವ ಸ್ಥಳದಲ್ಲಿ ಶಾಮಿಯಾನ ಹಾಕಿ ಗಣೇಶ ಮೂರ್ತಿಯನ್ನು ಕೂರಿಸುವಾಗಿಲ್ಲ. ತಾತ್ಕಾಲಿಕವಾಗಿ ವಿದ್ಯುತ್ ಸರಬರಾಜು ಬೆಸ್ಕಾಂ ಇಲಾಖೆಯಿಂದ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು. ಧ್ವನಿವರ್ಧಕ ಡಿಜೆ ಬಳಕೆ ಮಾಡುವಂತಿಲ್ಲ. ಸಾರ್ವಜನಿಕರು ತೊಂದರೆ ಆಗದಾಗೆ ಆಯೋಜಕರು ನೋಡಿಕೊಳ್ಳಬೇಕು ಎಂದು ಎಚ್ಚರಿಸಿದರು. ಡಿಜೆ ಪರ್ಮಿಷನ್ ಇಲ್ಲ, ಇದು ಕಡ್ಡಾಯವಾಗಿ ನಾವು ಹೇಳ್ತಾ ಇದ್ದೀವಿ. ನೀವೇನಾದ್ರೂ ಬುಕ್ ಮಾಡಿ ಮತ್ತೆ ನಾಳೆ ಏನಾದ್ರೂ ತೊಂದರೆ ಆದ್ರೆ ಕೇಸ್ ಆದ್ರೆ ನಾವು ಜವಾಬ್ದಾರಲ್ಲ. ಯಾವುದೇ ಕಾರಣಕ್ಕೂ ಡಿಜೆಗೆ ಅನುಮತಿ ಇಲ್ಲ. ಅದೇ ರೀತಿ ನೀವು ಎಲ್ಲಿ ಗಣೇಶ ಇಡ್ತಿರಲ್ಲ ಆ ಪ್ಲೇಸ್ ಡಿಸ್ಪ್ಯೂಟೆಡ್ ಲ್ಯಾಂಡ್ ಇರಬಾರ್ದು, ಪರ್ಮಿಷನ್ ತಗೊಂಡಿರ್ಬೇಕು. ಮತ್ತು ಕೆಇಬಿ ಮತ್ತು ಫೈರ್ ಆಗಲಿ ಎಲ್ಲ ಇಲಾಖೆ ಏನು ಸೂಚನೆಗಳನ್ನೆಲ್ಲ ಪಾಲನೆ ಮಾಡಬೇಕು. ರಸ್ತೆ ಯಾವುದೇ ಕಾರಣಕ್ಕೂ ರಸ್ತೆ ಮೇಲೆ ಪೆಂಡಲ್ ಹಾಕಿ ಟ್ರಾಫಿಕ್ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಮತ್ತು ಗಣೇಶ ಪ್ರೊಸೆಷನ್ ಎಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಬೇಗ ಸ್ಟಾರ್ಟ್ ಮಾಡಿ. ರಾತ್ರಿ 9 ಗಂಟೆ ಒಳಗಡೆ ಎಲ್ಲ ಪ್ರೊಸೆಷನ್ ಕ್ಲೋಸ್ ಆಗಬೇಕು. ಇದು ಡಿಲೇ ಆದ್ರೆ ಆ ಟೈಮಿಗೆ ನಾವು ಕ್ಲೋಸ್ ಮಾಡಿಸಿ ನಮಗೆ ನಾವೇನು ಹೇಳ್ತೇವೆ ಅದನ್ನ ನಿರ್ದೇಶನ ನೀವು ಪಾಲನೆ ಮಾಡಬೇಕಾಗುತ್ತೆ. ಅದೇ ರೀತಿ ಎಲ್ಲಾ ಸಾರ್ವಜನಿಕರು ಎಲ್ಲ ನಮ್ಮ ಗಣೇಶ ಬಳಗದ ಸದಸ್ಯ. ಇದೇ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಹೊಸಪೇಟೆ ಮಾತನಾಡಿ, ನಾಗರಿಕರ ಹಬ್ಬಗಳನ್ನು ನೆಮ್ಮದಿ ಮತ್ತು ಸಂತೋಷದಿಂದ ಆಚರಿಸಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು. ಸಣ್ಣ ಪುಟ್ಟ ಅಹಿತಕರ ಘಟನೆ ನಡೆದಲ್ಲಿ ನಾವು ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ದಿವಸದಿಂದ ಹೇಳ್ತೀವಿ, ಗಣೇಶ ಕುಂದುರ್ಸೋ ದಿವಸ ಬಹಳಷ್ಟು ಭಕ್ತಿ ಭಾವದಿಂದ ಬರ್ತೀರಿ, ಕುಂದುರ್ಸ್ತೀರಿ, ಅದೇನು ಸಮಸ್ಯೆ ಇಲ್ಲ. ಬಟ್ ಅವತ್ತು ನೈಟ್ ಇಂದ ಕಾಯೋ ಜವಾಬ್ದಾರಿ ನಿಮ್ದಿರುತ್ತೆ. ಅದನ್ನ ಏನ್ ಮಾಡ್ತಾರಂದ್ರೆ ಎಸ್ಪೆಷಲಿ ಸಣ್ಣ ಗಣೇಶಗಳಲ್ಲಿ ಅದನ್ನ ಯಾರು ಕಾಯೋದಿಲ್ಲ, ಸುಮ್ಮನೆ ಪರದೆ ಹಾಕಿ ಹೋಗ್ಬಿಡ್ತಾರೆ. ಅಲ್ಲಿ ದೀಪ ಇರ್ತೈತಿ, ಮತ್ತೆ ಇನ್ನೊಂದು ಏನಂದ್ರೆ ಹಣ್ಣು ಇರ್ತಾವು, ಬೇರೆ ಐಟಮ್ಸ್ ಇರ್ತಾವು. ಅದನ್ನ ತಿನ್ನಕ್ಕೆ ಯಾವುದೇ ರೀತಿಯ ಪ್ರಾಣಿ ಬರ್ಬೋದು, ದನನಾದ್ರೂ ಬರ್ಬೋದು, ಮಂಗನಾದ್ರೂ ಬರ್ಬೋದು, ಇನ್ನೊಂದು ಯಾವ್ದಾದ್ರು ಪ್ರಾಣಿ ಬರ್ಬೋದು. ಅದರಿಂದ ಏನಾದ್ರೂ ಗಣೇಶಗೆ ಸ್ವಲ್ಪ ಧಕ್ಕೆ ಆಗಿ ಅದೇನಾದ್ರೂ ಆಯ್ತಂದ್ರೆ ಅದು ಬೇರೆ ರೀತಿ ಹೋಗುತ್ತೆ. ಮತ್ತೆ ಯಾರೋ ಬಂದ್ರಪ್ಪ, ಯಾರೋ ಹೊಡೆದಾಕಿದ್ರು, ಯಾರೋ ಬಿಚ್ಚಾಕಿದ್ರು ಅಂತೇಳಿ. ಆಮೇಲೆ ಏನಂದ್ರೆ ಕೆಲವು ಜನ ಕುಡುಕರು ಸಹಿತ ಅವ್ರಿಗೆ ಸುಮ್ಮನೆ ಇರೋಕ್ಕಾಗಲ್ಲ ಊರಲ್ಲಿ, ಅವ್ರೇನೋ ಮಾಡಕ್ ಹೋಗಿ ಅವ್ರ ಕಿತಾಪತಿಯಿಂದ ಊರಲ್ಲಿ ಗದ್ದಲ ಗಲಾಟೆಗಳಾಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಕಡ್ಡಾಯವಾಗಿ ಒಬ್ರು ಅಥವಾ ಇಬ್ರು ಅಲ್ಲಿ ಇರಲೇಬೇಕು. ಮತ್ತು ಅವ್ರು ಸುರಕ್ಷಿತವಾಗಿರ್ಬೇಕು. ಅವರು ಬಂದು ಮತ್ತೆ ಏನಾದರೂ ಮದ್ಯಪಾನ ಮಾಡಿ ಮಲಗೋದು, ಅವ್ನಿಗೆ ಎಚ್ಚರಿಲ್ಲಾರ್ದಂಗೆ ಅದ್ಯಾವುದೋ ದೀಪ ಹತ್ತಿ ಅದಕ್ಕೆ ಬೆಂಕಿ ಹತ್ತಿ ಅದಾಗದ್ ಬೇಡ. ಯಾರೋ ಜವಾಬ್ದಾರಿಯುತ ಮನುಷ್ಯ ಅಲ್ಲಿ ಕಡ್ಡಾಯವಾಗಿ ಒಬ್ರು ಅಥವಾ ಇಬ್ರು ಅಲ್ಲಿ ಮಂಟಪದಲ್ಲಿ ಜವಾಬ್ದಾರಿ ತಗೊಂಡು ಕಾಯಬೇಕು. ರಾತ್ರಿ ಟೈಮ್, ಡೇ ಟೈಮ್ ಹುಡುಗರು ಇವರು ಇರ್ತಾರೆ, ಅದೆಲ್ಲ ನೋಡ್ಕೋಬಹುದು. ಆಮೇಲೆ ಸಾಧ್ಯವಾದರೆ ದೊಡ್ಡ ಗಣೇಶಗೆ ಒಂದು 5,000 ಕೊಟ್ಟರೆ ಒಂದು ಟೆಂಪ್ರರಿ ಒಂದು ಇದು ಸಿಗುತ್ತೆ, ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ರೆ ಇನ್ನೂ ಒಳ್ಳೇದು. ಅಲ್ಲೇನೋ ಐಟಮ್ಸ್ ಹಾಕಿರ್ತೀರಿ, ಬೆಳ್ಳೆ ಐಟಮ್ಸು, ಆಮೇಲೆ ದುಡ್ಡು, ಉಂಡಿ ಇರ್ತೈತಿ. ಉಂಡಿ ಇದ್ದಾಗ ಕೆಲವು ಸಲ ಹಂಗಾಯ್ತು ಹಿಂಗಾಯ್ತು ಅನ್ನೋದು ಬೇಡ. ಸೊ ಆ ರೀತಿ ಇತ್ತಂದ್ರೆ ಅದು ಕಾಯ ಜವಾಬ್ದಾರಿ ಆದ್ರಿಂದ ಆಯೋಜಕರದು. ಈ ಸಂದರ್ಭದಲ್ಲಿ ಗಣೇಶ ಸೇವಾ ಸಮಿತಿಯ ಅಧ್ಯಕ್ಷರಾದ ವಿನಯ್ ಕುಮಾರ್, ಸದಸ್ಯರುಗಳಾದ ನಾಗಭೂಷಣ್, ಪರಮೇಶಿ, ಯರ್ಜನಹಳ್ಳಿ ನಾಗರಾಜ್, ಅಬ್ದುಲ್ ಇವರು ಮುಂಜಾಗ್ರತಾ ಕ್ರಮ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ನಡೆಸ್ಕೊಂಡು ಹೋಗ್ಬೇಕಂತ ಎಲ್ಲರೂ ಅಭಿಪ್ರಾಯ ಪಟ್ಟು ಬಂದಿದ್ದೀರಾ. ಈ ಹಬ್ಬಕ್ಕೆ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಬಿಡೋ ದಿವಸ ಸಾಹೇಬ್ರು ಹೇಳ್ದಂಗೆ 1-2 ಬಾಕ್ಸ್ಗಳು ಇಟ್ಕೊಂಡು ಅದ್ರನ್ನ ಏನಾದರೂ ಮಾಡಿರಿ. ಅದಾಗಲಿಲ್ಲ ಅಂತಂದರೆ ತಾವು ಡ್ರಮ್ ಸೆಟ್ಟು ಇನ್ನೊಂದು ಮತ್ತೊಂದು ಇದು ಮಾಡಿಕೊಂಡು ಅದ್ದೂರಿಯಾಗಿ ಆಚರಿಸಬೇಕು. ಯಾವುದೇ ಅಹಿತ ಘಟನೆಗಳು ಆಗಬಾರ್ದು. ಆಮೇಲೆ ನಮ್ಮದು ಗಣಪತಿ ಮುಂದೆ, ನಿಮ್ಮ ಗಣಪತಿ ಹಿಂದೆ ತಿರುಗಿ, ಆಮೇಲೆ ಊರಾಗೆ ಈ ಕಾಂಗ್ರೆಸ್ ಗಣಪತಿ, BJP ಗಣಪತಿ ಅವ್ಯಾವು ಮಾಡೋಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಇವು ನಡೆದಿದ್ದಾವೆ ಇಲ್ಲಿ ನಮ್ಮ ತಾಲೂಕಲ್ಲಿ ಭಾಳ ಇದಾವಂಥವು. ಹಾಗಾಗಿ ಈ ಪಕ್ಷಾತೀತವಾಗಿ ಗಣಪತಿ ಹಬ್ಬ ಮಾಡೋದು, ಇದು ಬಾಲಗಂಗಾಧರ ತಿಲಕ್ ಅವರು ಒಂದು ಹಿಂದೂಗಳೊಂದು ಒಟ್ಟುಗೂಡೋದಕ್ಕೆ ಒಂದು ಗಣಪತಿ ಹಬ್ಬ ಅಂತ ಆಚರಿಸಿದ್ರು. ಅದನ್ನು ಎಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಆಮೇಲೆ ಒಂದು ಸಜೆಷನ್ ಏನಂತಂದರೆ, ಈ NOCಗಳು ಕೊಡ್ತಾರಲ್ಲ, NOCಗಳು ಕೊಡೋದಕ್ಕೆ ಒಂದೇ ವೇದಿಕೆಯಲ್ಲಿ ಮಾಡಿರಿ. ಅವರು ಚೀಫ್ ಆಫೀಸರ್ ಹತ್ರ ಹೋದ್ವಿ, ನಾಳೆ ಬಾ ಅಂತಂದ್ರು, PDO ಹತ್ರ ಹೋದ್ವಿ, ನಾಡಿದ್ದು ಬಾ ಅಂತಂದ್ರು, ಇನ್ನೊಂದು ಕಡೆ ಹೋದ್ವಿ, ಕೊಡಲೇ ಇಲ್ಲ ಅಂತಂದಾಗ ನೀವು ಬಂದು ಕೇಳ್ತೀರಾ. ಅವಾಗ ಏನು ವ್ಯವಸ್ಥೆ ಇರೋದಿಲ್ಲ ಅವ್ರಿಗೆ. ಅವಾಗ ನೀವು ಸುಮ್ಮನೆ ಇಲ್ಲಿಂದೆಲ್ಲ ಇದು ಮಾಡಿಕೊಂಡು ಸೆಕ್ಷನ್ ಅಂತೆ ಅದಂತೆ ಇದಂತೆ ಅವ್ರನ್ನ ಕರ್ಕೊಂಬರೋದು, ಇವ್ರನ್ನ ಕರ್ಕೊಂಬರೋದು ಯಾವ ಆಗಬಾರ್ದು. ದಯವಿಟ್ಟು
ಅದು NOC ಕೊಡೋದಕ್ಕೆ, ಆಮೇಲೆ ನಾವು ಏನು ಪ್ಲೇಸು ಇದು ಮಾಡಿರ್ತೀವೋ ಅದಕ್ಕೆಲ್ಲ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಟ್ಟು ಗಣಪತಿ ಹಬ್ಬನ ಆಚರಿಸೋಕ್ಕೆ ಭಾಳ ಅದ್ದೂರಿಯಾಗಿ ಆಚರಿಸ್ತಾರೆ. ಎಲ್ಲ ಕಡೆನೂ ಇದನ್ನು ಅದ್ದೂರಿಯಾಗಿ ಆಚರಿಸ್ತೀವಿ. ಅದಕ್ಕೆ ತಮ್ಮ ಸಹಕಾರ ಅತ್ಯಗತ್ಯ ಇರುತ್ತದೆ. ನಾವೆಲ್ಲರೂ ಒಂದೇ ರೀತಿಯಲ್ಲಿ ಯಥಾವತ್ತಾಗಿ ಗಣೇಶ ಹಬ್ಬ ಮಾಡ್ಬೇಕಾದ್ರೆ ಹಿಂದೂಗಳ ಯಾವತ್ತೂ ಪವಿತ್ರತೆಯಿಂದ ಮಾಡಿ ವಿಸರ್ಜನೆ ಮಾಡ್ಬೇಕಂತೇಳಿ ಇಲಾಖೆ ಪರ್ಮಿಷನ್ ಕೊಟ್ಟಿದೆ. ಅದೇ ರೀತಿಯಲ್ಲಿ ಪ್ರತಿ ಹಳ್ಳಿ ಗಣಪತಿನ ವ್ಯವಸ್ಥಿತ ಮತ್ತು ಸೀಮಿತ ಮಾಡ್ಕೊಂಡು ನಾನು ಕೆಲವು ಮಾತುಗಳನ್ನು ಇವತ್ತಿನ ಈ ಸಮಯದಲ್ಲಿ ಹೇಳ್ತೀನಿ. ನಮ್ಮ ಮೊಳಕಾಲ್ಮೂರು ತಾಲ್ಲೂಕು ಶಾಂತಿಗೆ ಹೆಸರುವಾದ ತಾಲ್ಲೂಕು. ಇಲ್ಲಿ ಸಾಕಷ್ಟು ಜನ ಯುವಕರೇ ಇದ್ದಾರೆ. ಬಹುಶಃ ವಯಸ್ಸಾದವರು ಭಾಳ ಕಡಿಮೆ ಇದ್ದಾರೆ. ಹಿಂದೆಯಿಂದ ನಾವು ನಡ್ಕೊಂಡು ಬಂದಿರತಕ್ಕಂಥದ್ದು ಇದು ಶಾಂತಿಗೆ ಭಂಗ ಇಲ್ಲದೆ ಎಲ್ಲ ಪ್ರೀತಿ ವಿಶ್ವಾಸವಾಗಿ ಎಲ್ಲ ಜನಾಂಗದವರು ಇದರಲ್ಲಿ ಪಾಲ್ಗೊಂಡು ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಈ ಹಬ್ಬವು ಬರಲಿಕ್ಕೆ ಕಾರಣ ಈಗ ನಮ್ಮ ಇವರು ವಿನಯನವರು ಹೇಳಿದರು, ಬಾಲಗಂಗಾಧರ ತಿಲಕ್ ಸಾಹೇಬರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮಲ್ಲಿ ಒಗ್ಗಟ್ಟು ಮೂಡಲಿಕ್ಕಾಗಿ ಈ ಗಣೇಶ ಹಬ್ಬವನ್ನು ಅವರು ಶುರು ಮಾಡ್ತಾರೆ. ಆ ಗಣೇಶ ಹಬ್ಬ ಶುರು ಮಾಡಿದ್ರೆ ನಮ್ಮ ಏಕತೆಯನ್ನು ಬ್ರಿಟಿಷರಿಗೆ ತೋರಿಸ್ದಂಗೆ ತೋರಿಸಿದ ತಕ್ಷಣ ಅವರು ಗಾಬರಿನೇ ಆಗಿಬಿಡ್ತಾರೆ, ಇಷ್ಟು ಮಟ್ಟಿಗೆ ಇವರೆಲ್ಲ ಒಗ್ಗಟ್ಟಿಗೆ ಅಂಥೇಳಿ. ಅದೇ ಥರ ಒಗ್ಗಟ್ಟಿಟ್ಕೊಂಡು ತಾವು ಯುವಕರೇನು ಅವರು ಪ್ರಪಂಚದ ಇನ್ನೂ ಅಷ್ಟೊಂದು ಇರೋದಿಲ್ಲ. ಇದನ್ನು ಜವಾಬ್ದಾರಿ ತಕ್ಕಂತಿರ್ತಾರೆ, ಏನು ಸಿಗ್ತಿರಲ್ಲ ಗಣೇಶನ ಬುದ್ಧಿ. ಇವರೆಲ್ಲ ಸ್ವಲ್ಪ ಹುಡುಗರ ಕಡೆ ಮುತುವರ್ಜಿಯಾಗಿ ವಹಿಸಿ ಎಲ್ಲಿ ಹೆಂಗೆ ಸಾಗಬೇಕು, ಎಲ್ಲಿ ಕುಣಿಬೇಕು, ಎಲ್ಲಿ ಬಿಡಬೇಕು ಬೇಕಂತಲೇ ಕೆಲವು ಕಡೆ ಇದು ಮಾಡಿ ಅವರಿಗೆ ಪೊಲೀಸ್ನವ್ರಿಗೂ ಒಂದು ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು. ನಾವು ಶಾಂತಿಯುತಕ್ಕೆ ಬಾಳ್ತಕ್ಕಂಥ ಜನ ಇವತ್ತು ಇಲ್ಲ ನಾಳೆ ನಿಮ್ಮ ಹೆಸರು ನಾವು ನೋಡಬೇಕು, ನಮ್ಮ ಮುಖ ನೀವು ನೋಡಬೇಕು ಅಂಥದ್ದು ಇಟ್ಕೊಂಡು ನಾವಿಲ್ಲಿ ಈ ಹಬ್ಬವನ್ನು ಖುಷಿಯಾಗಿ ಎಲ್ಲರೂ ಕಲಿತು ಸಹಜವಾಗಿ ಆಚರಣೆ ಮಾಡೋಣ. ನಮ್ಮನ್ನು ಮುಸ್ಲಿಮರು ದಯವಿಟ್ಟು ಬೇರೆ ಅನ್ನಿಸ್ಬೇಡ್ರಿ. ನಾವು ನಿಮ್ಮಲ್ಲಿ ನಾವು ಒಬ್ಬರು ಒಂದಂತ ಭಾವಿಸಿ ನಮ್ಮನ್ನು ಕರ್ಕೊಂಡು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿ ಬಯಸಿ ನಿಮ್ಗೆಲ್ಲರೂ ಶುಭ. ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂದ್ರೆ ಸರ್ ಇದು ಹಬ್ಬ ವರ್ಷಕ್ಕೊಂದ್ಸರಿ ಬರೋದು. ಎಲ್ಲ ನಾವು ಸೇರ್ಕೊಂಡು ಸಾಮೂಹಿಕವಾಗಿ ಹಿಂದೂ ಮುಸ್ಲಿಮ್ಸ್ನಾಗೆ ಈ ಸಂದರ್ಭದಲ್ಲಿ ಗಣೇಶ ಸೇವಾ ಸಮಿತಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು, ಮುಖಂಡರುಗಳು, ಯುವಕರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.